ಸುಂದರ ಸುಂದರಿ ಆ ನರ ನಾರಾಯಣರೆಂದರೆ ಸಾಮಾನ್ಯರಲ್ಲ. ನಾನೇನು ಸಾಮಾನ್ಯ ಸುಂದರಿ, ದೇವತ ವಿಷ್ಣು ಸಂಭೂತರು ಆ ನರ ನಾರಾಯಣರು. ಅಹೇ ಸುಂದರಿ, ಅಂಥ ವೀರಾದಿ ವೀರರಿಗೆ ಕಾಂತ ಅಹೇ ಸುಂದರಿ, ಸುಂದರ ಅವರ ವಿಷ್ಣು ಸಂಭೂತರ ಅಂತ ಹೇಳಿದ್ಯಲ್ಲ, ಅವರ ವಿಷ್ಣು ಸಂಭೂತರ, ನಾವು ವಿಷ್ಣು ಸಂಭೂತರ. ಕಾಂತ ಅದೇ ಅವರೇ ವಿಷ್ಣು ಸಂಭೂತರು, ನಾವು ಯಾರು ಸುಂದರಿ? ನೀವು ನರಮನುಷ್ಯರು. ಅವರ ಕೂಡ ನರಮನುಷ್ಯರು ಸುಂದರಿ ಅಲ್ಲ ಕಾಂತ, ಅವರ ದೇವತರು, ಅವರ ದೇವತರು. ಸುಂದರ ಆ ಕಡೆಗೂ ಅಹೇ ಸುಂದರಿ, ಮೈಕ್ ಹೋಗು. ಅಹೇ ಸುಂದರಿ, ಸುಂದರ ಅವರ ಹೆಸರು ಮನ್ಮಥನ, ನನ್ನ ಹೆಸರು ಮನ್ಮಥನ. ನೀನೇ ಮನ್ಮಥನು. ಆದರೆ ತಂದೆ ಯಾರು ಸುಂದರಿ? ಕಾಂತ ಅವರ ತಂದೆ ಯಾರು ಕರೆಕ್ಟ್ ಹೇಳು. ಕೃಷ್ಣ. ಏ, ನಿಮ್ಮ ತಂದೆ ಕೃಷ್ಣನಲ್ಲವೇ? ಅವರ ತಂದೆ ಯಾರು ಸುಂದರಿ? ಕಾಂತ ಈಗ ಅಂತ ಸಂದರ್ಭ ಬಂದಿರುವುದು, ಅವರ ವಿಚಾರವನ್ನು ನಾನು ಹೇಳಲಾರೆ. ನಿನ್ನ ತಂದೆಯಾದ ಶ್ರೀಕೃಷ್ಣನು ಅವರು ಎಷ್ಟನೇ ಅವತಾರದಲ್ಲಿ ಹುಟ್ಟಿರುವರು ನನಗೆ ತಿಳಿಸು. ಏನು ಅವತಾರ ಮುಂದೆ ಮಾಡಿದರೆ ಕಾಂತ ವಿಷ್ಣು ಸಂಭೂತರೆಂದು ನರನಾರಾಯಣನೆಂದು ನಾನು ಹೇಳ್ತಿರುವೆ. ಅವೆಲ್ಲ ಸುಳ್ಳು ಮಾತು ಹೇಳಬೇಡ ಸುಂದರಿ. ಅವರು ಎಷ್ಟನೇ ಅವತಾರದಲ್ಲಿ ಹುಟ್ಟಿರುವರು ನನಗೆ ತಿಳಿಸು. ಸುಂದರಿ, ಅಹೇ ಸುಂದರಿ, ಸುಂದರ ಇರುವೆ 84 ಕೋಟಿ ಜೀವರಾಶಿಗಳಿಗೆ ಕಾಮ ಯಾಮೋಹದಿರುವುದು. ಆದರೆ ಇರುವ 80 ನರನಾರಾಯಣರು ಜೀವರಾಶಿಗಳು. ಅಹೇ ಆ ನರನಾರಾಯಣರೆಂದರೆ ಸಾಮಾನ್ಯರವರೆಂದು ತಿಳಿದುಕೋ. ಭಾಷಿ ಸ್ತ್ರೀಯರಲ್ಲಿ ಶ್ರೇಷ್ಠವಾದ ನಡೆಸಿದ ರತಿ ಬಿಡು ನಿನ್ನ ಏನಿದೆ. ಕಾಂತ ಏಲೇ ರತಿಯಮ್ಮ ಮಂಕುಮತಿ, ಅದಕ್ಕೆ ನನ್ನ ಎಂತ ಹಠವನ್ನು ಮಾಡ್ತೆ. ಕಾಂತ ಏಲೇ ಎನ್ನ ಮೋಹದ ಸೊಲದೆ ಪ್ರಾಣಪತಿ, ನಿನ್ನ ಕುತ್ತಿಯನ್ನು ಕತ್ತರಿಸಿ ಬಿಡುವನ ಎರೆ ಸುಂದರಿ. ಏಲೇ ಬಡನಿಡವನ ಬಾಲೆ, ನಾನು ಅವರ ಶರೀರದೊಳಗೆ ಸ್ಥಿರವಾಗಿ ನಿಲ್ಲಿಸಿದರೆ ಗಂಡುಗಳಿಗಳಾಗಿ ಈ ಭೂಮಿಯ ಮೇಲೆ ಬಾಳುವರೆ. ಅಶೇ ಸುಂದರಿ, ಸುಂದರ ಈ ದರನ ಒಳಗೆ ನಾನು ನೆಲೆಸಿದತ್ತಡೆ ಚಂಡರಾಗಿ ಬಾಳುವರು. ಅಶೇ ಸುಂದರಿ, ಸುಂದರ ಈ ಭೂಮಂಡಲದೊಳಗೆ ಖಂಡಿತವಾಗಿ ಕೇಳು, ನಿನ್ನ ಚಂಡ ಮಾತುಗಳನ್ನು ಬಿಡುವರೆ ಬಣ್ಣ ಹೊಡೆತಾರೆ. ಈ ಪುಂಡರೀಕಾಕ್ಷಕನ ಕುವರ, ಈ ವೀರ ಪ್ರಚಂಡ, ಈ ಮನ್ಮಥನ ಎಲ್ಲದಿದ್ದರೆ ಈ ಲೋಕದಲ್ಲಿ ಇರುವ ಸ್ತ್ರೀಯರು ಕಾಮ ಬಾಯಾರಿ ದೇಹ ಬಾಡಿನೊಂದು ಬಳಲಿ ಈ ಭೂಮಿಯ ಮೇಲೆ ಕಟ್ಟು ಹೋಗುವರೆ. ಅಹೇ ಸುಂದರಿ, ಇಂಥ ವೀರ ಮನ್ಮಥನ ಕಡೆಗಾಣಿಸಿ ಕಾಲಭ್ರಷ್ಟರ ತಪಂ ನಿರತರಾದ ಆ ನಾರಾಯಣರಮ್ಮ ಹೃದಯ ಸರ್ರನ ಹೇಳಿ. ಅಹೇ ಸುಂದರಿ, ಸುಂದರ ಎನ್ನ ಶರವಮ್ಮವರ ಶರೀರಕ್ಕೆ ಹೊಡೆದ ನಾರಿಯರ ಮೇಲೆ ಒತ್ತಡವಂತೆ ನಾನು ಮಾಡದಿರ್ತಡೆ. ಅಹೇ ಸುಂದರಿ, ಸುಂದರ ಇಂಥ ಚಿತ್ತದಿಂದ ಹೋಗುವನ ರತಿ ಎಂಬ ಮಾಲೆ ಎಂಬ ಹೋಳಿಗೆ ಆಗುವ ಹೂವಿನ ಮಾಲೆ. ಕಾಂತ ಕಾಂತೆ, ನಾನು ಎಷ್ಟು ಹೇಳಿದರೆ ಒಂದೇ ಹಠವನ್ನು ಹಿಡಿದಿರುವೆ. ಹೌದು ಸುಂದರಿ, ಅದಕ್ಕಾಗಿ ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವನ ಕಾಂತ ಗುಣವಂತ. ಇಲ್ಲೊಂದು ಡ್ಯಾನ್ಸ್ ಐತಲ್ಲಪ್ಪ, ಸುಂದರ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಒಂದು ಗಂಡು ಹೆಣ್ಣು ಏ ಸೃಷ್ಟಿಯ ಕಣ್ಣ, ನಿನಗಾಗೆ ನಾ ಬಂದೆ, ನನಗಾಗೆ ನೀನು ಬಂದೆ. ರಾಜ ರಾಜ ರಾಜ
ನರನಾರ ಕರ್ಕೊಂಬರ್ರಿ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಹೃದಯೇಶ್ವರ, ಹೃದಯೇಶ್ವರೇ, ಎಷ್ಟು ವಿಧವಾಗಿ ಹೇಳಿದರೆ ಸತಿಯ ಮಾತನ್ನು ಧಿಕ್ಕಾರ ಮಾಡುವೆಯಾ? ಹೌದು ಸುಂದರಿ. ಪ್ರಿಯ, ಪ್ರಿಯರೇ, ಗೊತ್ತಾಯಿತು. ಒತ್ತಾದರೆ ಏನಾಯಿತು? ಇನ್ನೊಂದು ಹಾಡು ಸುಂದರಿ. ಕಾಂತ, ಹೇ ಸುಂದರಿ, ಎಷ್ಟು ವಿಧವಾಗಿ ಹೇಳಿದರೆ ಒಂದೇ ಹಠವನ್ನು ಹಿಡಿದಿರುವೆ. ನೀನೋದ ಕಾರ್ಯ ಜಯವಾಗಲೆಂದು ಜಯದಾರ್ತೆಯನ್ನು ಮಾಡುವ ಈ ಪೀಠವನ್ನು ಅಲಂಕರಿಸು. ಇನ್ನಷ್ಟ ಅಂತಾಗಲ್ಲ ಸುಂದರಿ. ಬೆಳಗುವೆಳು ಹಾರುತೆ ಎನ್ನ ಪ್ರೇಮ ಕಾಂತನಿಗೆ, ಬೆಳಗುವೆಳು ಹಾರುತೆ ಎನ್ನ ಪ್ರೇಮ ಕಾಂತನಿಗೆ, ನೀನೋದ ಕಾರ್ಯ ಜಯವಾಗಲೆಂದು ಬೆಳಗುವೆನು ಹಾರುತೆ ಎನ್ನ ಪ್ರೇಮ ಕಾಂತನ, ನೀನೋದ ಕಾರ್ಯ ಜಯವಾಗಲೆಂದು ಬೆಳಗುವೆನು ನಾನು ಹಾರಜೆಂದು ಬೆಳಗುವೆನು ಹಾರುತೆ. ಪ್ರಿಯತಮ, ನೀನೋದ ಕಾರ್ಯವು ಜಯವಾಗಲೆಂದು ಜಯದ ಆರ್ತಿಯನ್ನು ಮಾಡುವವನು ಜಾಗೃತಿಯಿಂದ ರಥವನ್ನು ಬಿಡು. ಸಾರದೆ ಎನ್ನ ಸತಿ ಆದರಿದಿ ಏನಿಗೆ ಸಂತೋಷದಿಂದ ಮಂಗಳ ಹಾರತಿಯ ಮೇಯಲು. ಎಲ್ಲ ಸಾರದೆ ದ್ವಾರ ಮುಂಭಾಗದ ರಥವನ್ನು ತಂದೆ ನಿಲ್ಲಿಸು, ಅದಕ್ಕೆ ಶೃಂಗಾರವನ್ನು ಮಾಡಿಸು ಮತ್ತು ಮೇನೆ ಕರ್ಮ ಸಾಕ್ಯ ರೂಢಿದಿಂದ ರಥವನ್ನು ಬಿಡುವಂತನಾಗು ಸಾರದೆ. ಅತಿ ಜಾಗ್ರತೆ. ನಿನ್ನ ಹೆಸರುಂಟಾಗಲು ಬಡಿ. ಮೇನಕ ಬರ್ಬೇಕು ಅರ್ಜೆಂಟಾಗಿ. ಅಗ್ರಜ, ಅಹೋ ಅನುಜ, ಹಾ ಬಾ 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 ಬಾ, ಇದೇ ನೋಡು ಗಂಧಮಾನ ಪರ್ವತವು. ಹೌದು ತಮ್ಮಯ್ಯ. ಅಹೋ ಅಗ್ರಜ, ಅಹೋ ಅನುಜ, ಈ ಪರ್ವತದಲ್ಲಿ ನಾನಾ ತರಹದ ಮೃಗ ಜಾತಗಳ ಪಾರಿಜಾತ ಮೊದಲಾದ ಹೂವುಗಳ ಕಣ್ಣಗಳೇ ಮಂಗಳಕರವಾಗಿ ಎಷ್ಟು ಸಂಭ್ರಮದ ಪರಿಚಯಿಸೋದು ನೋಡು. ತಮ್ಮಯ್ಯ. ಅಹೋ ಅಗ್ರಜ, ಅಹೋ ಅನುಜ, ಈ ಪರ್ವತದಲ್ಲಿ ನಾನಾ ತರಹದ ಮೃಗ ಜಾತಿಗಳ ಪಾರಿಜಾತ ಮೊದಲಾದ ಹೂವುಗಳ ಕಣ್ಣಗಳೇ ಮಂಗಳಕರವಾಗಿ ಎಷ್ಟು ಸಂಭ್ರಮದ ಪರಿಚಯಿಸೋದು ನೋಡ್ದದಂತಮ್ಮಯ್ಯ. ಅಹೋ ಅಗ್ರಜ, ಅಹೋ ಅನುಜ, ಓಂಕಾರ ಶಬ್ದ ಜಯಂಕರಿಸುತ್ತ ಗರ್ಜಿಸುತ್ತ ಗಗನ ಮಂಡಲ ಮೇಘ ಮುಟ್ಟೆತ್ತರದ ನೋಟ ಅಗ್ರಜ, ನಾವು ನಮ್ಮ ಕಾರ್ಯ ನೆರವೇರಿಸುವ ಶ್ರೇಷ್ಠ ಸ್ಥಾನವನ್ನು ರಾಜಾಕ್ರಿಯನ್ನು ಅಹೋ ತಮ್ಮನಾದ ನಾರಾಯಣ ನರಹರಿಯ ಒಂದು ಮಾತು ಹೇಳ್ತಾನೆ, ಚೆನ್ನಾಗಿ ಕೇಳು. ಅಹೋ ಅಣ್ಣ ನಾದ ನರ ಹರಿ ಅದನ್ನು ಚೆನ್ನಾಗಿ ಹೇಳು. ಸೂರ ನರ ಗರುಡ ಗಂಧರ್ವ ಯಕ್ಷ ಕಿನ್ನರ ಗಂಧರ್ವ ತುಂಬರ ನರಾದಿಗಳ ತಮ್ಮ ತಮ್ಮ ಇಂಬನಾದ ಗಾಯನದಿಂದಲ ಶಿವನನ್ನು ತೃಪ್ತಿಪಡಿಸ ಪವಿತ್ರ ಸ್ಥಳ ಇದೇ. ಹೌದೇನ ಅಗ್ರಜ? ಓ ನಿಜ. ಅಹೋ ಅಗ್ರಜ, ಶಿವನನ್ನ ಇಲ್ಲೇ ವಾಸವಾಯರ ನಂಬದ ಪೂರ ಕಂಡಿರುವುದು. ಈ ಪವಿತ್ರವಾದ ಗಂಗೆಗಳ ಸ್ನಾನ ಪಾನ ಮಾಡಲಿಕ್ಕೆ ತಪಸ್ಸೆ ಮಾಡಕ್ಕೆ ಕುಳಿತುಕೊಳ್ಳೋಣ ಬತ್ತಮ್ಮ. ಇದೇ ನಿರಾಮ. ಅಹೋ ಧರಣೀಶನಾದ ಅಣ್ಣಯ್ಯ, ಅಹೋ ತಮ್ಮಯ್ಯ,
ನಿನ್ನ ಹಾಗ ಸರ್ವಮಾನ್ಯವೊಂದು ತಿಳಿದುಕೊಂಡಿರುವ ನಿನ್ನ ನುಡಿಯ ಪ್ರತಿ ಉತ್ತರ ಉಂಟ ತಡ ಮಾಡಿ ತಪಸ್ಸು ಮಾಡಕ್ಕೆ ಕುಂತುಕೊಳ್ಳೋಣ ಶಾಂತಿ ಸುವರ್ಣ ನಿನ್ನ ವಿಷಯ ತಮ್ಮಯ್ಯ. ಒಳ್ಳೆದನ್ನ ತಕ್ಷಣ ಬಿದ್ದದ್ದ ಕೈಯಾಗ್ಲಿದ್ದ ಬಹುಕಾಲದಿಂದ ನಮ್ಮ ಮುಂಭಾಗದಲ್ಲಿ ಅಲ್ಲಿಗೆ ತಾನ ಅಲ್ಲಿಗೆ ತರಲ್ಲ ಇವಳ ನಮ್ಮ
ತಪಸ್ಸಿನ ಪ್ರಭಾವಕ್ಕೆ ಮನ ಒಲದ ಸಂತೋಷ ಬರೀತಳ ನಮ್ಮನ್ನ ಉತ್ತರಿಸಲ ಈ ದಾರಿಗಳ ಬಂದ ದೇವತಾಶ್ರೀಗಳು. ಹೌದೇನು ಅಗ್ರಜ? ಅಹೋ ಅನಿತ, ಅಹೋ ಅಗ್ರಜ. ಅಪ್ಸರವ ಗಂಧರ್ವ ದೇವ ಕನ್ಯೆಯೋ ನಾಗ ಕನ್ಯವೋ ವನ ದೇವತೆಯೋ ಸಾಕ್ಷಾತ್ ಪಕ್ಷವಾಹನ ಎಂದತಿಯೋ ಚತುರ್ನಮುಖನ ಬ್ರಹ್ಮನ ಸತಿ ಸರಸ್ವತಿಯೋ ಹೌದೇನು ಸಹೋದರನೇ? ಅಹೋ ಅನುಜ, ಅಹೋ ಅಗ್ರಜ. ಹಾತವಾಯಿ ಒಳ ದಾರ ಇರುವುದು ದಾರಾಗಿರೋದಣ್ಣಯ್ಯ. ನಮ್ಮ ಮೇಲೆ ಕರಣ ಕಟಾಚಂ ತೋರ್ರಿ ಮೋತ್ಸವಂ ಕೊಡಲ ಬಂದ ಸೃಷ್ಟಿಕರ್ತವಾದ ಆದಿಶಕ್ತಿಯೇನು ಇದ್ದರೆ ಸಹೋದರನೇ ಅವಳ ದಾರಿ ಎಂಬುದು ವಿವರಿಸಿದ ನಾರಾಯಣ ನಿರೀಕ್ಷಣ. ಅಹೋ ಅಣ್ಣಯ್ಯ, ಅಹೋ ತಮ್ಮಯ್ಯ. ಈ ಸ್ತ್ರೀಯಳಮ್ಮ ನೋಟಿದ್ದರೆ ಏನೋ ಒಂದು ಮನ ಉದ್ದೇಶವಾಗಿ ಇಲ್ಲಿ ಬಂದಂತೆ ತೋರುತ್ತಿರೋದಲ್ಲ. ಹೌದು ತಮ್ಮಯ್ಯ. ಅಹೋ ಅಗ್ರಜ, ಅಹೋ ಅನುಜ. ಇವಳ ನೋಟುವ ನೋಟವೇ ಬೇರೆ, ಇವಳ ನಟಿಯುವ ನಟನವೇ ಬೇರೆ, ಇವಳ ಮಾತಿನ ರೀತವೇ ಬೇರೆ. ಹೌದು ತಮ್ಮಯ್ಯ. ಅಹೋ ಅಗ್ರಜ, ಅಹೋ ಅನುಜ. ಇವಳ ಕಾಲಲ್ಲಿ ಗಜ್ಜೆ ಎಮ್ಮ ಕಟ್ಟಿ ಮೋಹನ ತಕತ ಅಂತ ಕುಣಿತಳ ಗ್ರಹಿಸಿಗಳು. ಹೌದು ತಮ್ಮಯ್ಯ. ಅಹೋ ಅಗ್ರಜ, ಅಹೋ ಅನುಜ. ಇವಳೇನು ಯಕ್ಷ ರಾಕ್ಷಸ ಕನ್ನಯ್ಯೋ ಅಥವಾ ದೇವಲೋಕದಿಂದ ಧರಣಿಯಲ್ಲಿ ಬಂದರೆಂಬೆಯೋ ಇವಳನ್ನ ಮಾತನ್ನಾಡಿಸಿದರು ಅಂತ ಒಂದು ತಿಳಿದಳನ್ನು ಈ ಶ್ರೀನ ಮಾತಾಡ್ತಿ ತಕ್ಷಣ. ಆಹೇ ನಾರಿ ರತ್ನವೇ ನೀನು ದಾರೋ ನಿನ್ನ ಹೆಸರೇನು? ಬಹುಕಾಲದಿಂದಲ ನಮ್ಮಯ್ಯ ಮುಂಭಾಗದಳ ನಲ್ಲಿಗಿತ್ತ ಚಂಚರ ಸುತ್ತಿರಲ ಕಾರಣವೇನು? ಅಯ್ಯೇ ಸರಿಗಳೇ, ನಮ್ಮಿಂದ ನಿನ್ನ ಏನಾದರೆ ಸಹಾಯವಾಕ ತಕ್ಷಣ ಬೆಳು. ಇಲ್ಲಿ ನಾರಿ ಭೈರ ನಿನ್ನ ಕಣಕಿದ ಹಾಮದ ಅಂದರ್ನ ಎಡೆಮಿಡಿಯ ಕಟ್ಟಿ ಚಣ ಮಾತ್ರದೊಳಗ ನಿನ್ನಾಡಿಗೆ ಬಂದು ಸರ್ವೇ. ನಿನ್ನ ಮನದ ಉದ್ದೇಶ ದಾವದಿರುವುದು ಒಂದು ಉಳಿಯದ ಚಂದ ಎಂದು ಬಿತ್ತರಿಸ ಬಲವಣೆ ಚಿನ್ನದ ಕಣೆ. ಅಹೋ ವೀರಾದಿ ವೀರರೇ, ಹೇಳುವಿರಿ ಕೇಳಿ. ಅದೇನು ಚೆನ್ನಾಗಿ ಹೇಳು. ಚೆಲ್ವ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ವೀರರೇ, ಈ
ವನದಲ್ಲಿ ನಿಮ್ಮನ್ನು ಕಂಡೆನು, ನಿಮ್ಮ ಬಳಿಗೆ ಓಡೋಡಿ ಬಂದೆನು. ನೀವು ದಾರು ಇಲ್ಲಿ ಕೂತು ತಪಸ್ಸು ಮಾಡಲು ಕಾರಣವೇನು? ತೀರಿಸುವಂತೆಯಾಗಿ ವೀರಾದಿ ವೀರರೇ, ಶೂರರೇ. ನೀನು ಎತ್ತ ಪೈ ಬಾಟ್ಲಿ ಪೈಪ್ ತಗಾರೆ ಸುಮ್ಮನೆ ಹಾ ಹೇ ನಾರಿ ಶಿರೋಮಣಿ ಚತರ ಮಾತನಾಡಿ ನಾವು ದಾರಂದರೆ ನೀವು ದಾರು ಹೀಗೋ ಈ ಗಂಧಮಾನ ಪರ್ವತದಲ್ಲಿ ಘೋರ ತಪವಮ್ಮ ಗೈವಲಕ್ಕೆ ಬಂದ ನರ ನಾರಾಯಣರಮ್ಮ ನಮ್ಮ ನಾಮ ಕಿತ್ತಿರೋದು. ಆದರೆ ನೀಡಿದಾರು ನಿನ್ನ ಹೆಸರು ಏನು? ನನ್ನ ಹೆಸರು ಹೇಳಬೇಕೇ? ಹೇ ಸ್ತ್ರೀಯೇ, ಸುಂದರ. ನಮ್ಮ ಏರ್ವರ ಒಡ್ಡ ಗೂಡೆ ಕಾಲುವಮ್ಮ ಕಳೆಯಬೇಕಾದರೆ ರಾಜ್ಯ ಭೋಗ ಭಾಗ್ಯಗಳನ್ನು ಬಿಟ್ಟು ಈ ಭೂತಿ ರುದ್ರಾಕ್ಷ ಮಾಲವರ ನರಿಗೆ ಒಣಪರತ ಅಲಿಯುತ್ತಾ ಬಂದಿರೋಲ್ಲ. ಹೇ ಸ್ತ್ರೀಯೇ, ಅಲ್ಲ ನಿನಗೆ ಬೇಕಾದರೆ ವರವನ್ನು ಬಿಡು, ತಕ್ಷಣದಲ್ಲಿ ಈಡೇರಿಸಿಬಿಡು. ಆದರೆ ನೀನು ನಮ್ಮಲ್ಲೇ ಕೂಡೆ ಕಾಲನ್ನು ಕಳೆಯಬೇಕಾದರೆ ನಮ್ಮಿಂದ ಸರ್ವತವಾಗಿಲ್ಲ ರೀ. ಹಿಡಿ ದಾರಿ ಹೇಳಿಕೆ ಅಂತ ಬರೀ ಮಾತಾ ಏಲೇ ಶ್ರೀ ಎಳೆ, ನಾನು ದೇವಲೋಕ ಶ್ರೀ ಎಳು, ನಾನೊಬ್ಬ ನರ್ತಕ್ಕೆ, ನನ್ನ ಹೆಸರ ಮೇನಕ ಅಂತ ಹೇಳಿದೆಯಲ್ಲ. ಅಹೋದೇರ, ನೀನು ದೇವಲೋಕ ಶ್ರೀ ಅವರನ್ನು ಸಕಲರಿ ದೇವತಿಯಂತೆ, ಲೋಕ ಮಾತಿಯಂತೆ, ಲೋಕದಾರಿಯಂತೆ ಎಲ್ಲರನ್ನ ರಕ್ಷಣೆ ಮಾಡುವ ಜಗದ ತಾಯಿ ಇಲ್ಲೇ ನಾರಿ. ಅಹೋ ವೀರನೇ, ಬರ ಪುರುಷರು ನನ್ನ ಮಕ್ಕಳನ್ನ ಭಾವಿಸಿ ನಾವು ಮಾಡೋ ತಪಸ್ಸೆ ವಿಘ್ನ ಬಾರಂತ ಆಶೀರ್ವಾದ ಮಾಡೋದನ್ನ ಬಿಟ್ಟು, ಕಾಮ ಭ್ರಾಂತಿಯಿಂದ ಕೆಂಗೆಟ್ಟು ಮಾನ ಮರ್ಯಾದನ ಬಿಟ್ಟು ಸರಸ ಸಲ್ಲಾಪಕ್ಕೆ ಬಾಯಿ ಎಂದು ಕರೆದರೆ ನೀವು ಸ್ವಲ್ಪ ನಾಚಿಕೆವಿಲ್ಲ. ನಾಚಿಕೆ ಬರಬೇಕು. ಎಲೆ ವೈಯಾರಿ ನಾರಿ ಎಂಬ ಕುಲಕ್ಕೆ ಮಾರಿಯಾದ ಮದನಾರಿ, ಎಲೆ ಬಡಿವಾರದ ಬಜಾರಿ, ನಿನ್ನ ಸಣ್ಣ ಮಾತನಾಡು ನಾವಲ್ಲ. ಎಲೆ ಮಕ್ಕಳೇ ಸುಂದರ, ನಿನ್ನ ಕಂಠವನ್ನು ಕಡ್ದ ಕಾಲ ಭೈರವನ ಮಾಡಿದ ಯಾದ್ರು ಬಾಮಿಗೆ ಬಲಿಯನ್ನು ಕೊಡುವೆ. ಇನ್ನ ನೀನು ಹೆಚ್ಚಿಗೆ ಮಾತನಾಡಿದ ನೀನು ಬಂದ ದಾರಿ ನಿಲ್ಲಾರೆ. ಹೃದಯೇಶ್ವರ, ನಲ್ಲ ಅಹೇನಾರಿ ಪ್ರಿಯಾ, ಹೇ ಸ್ತ್ರೀಯೇ, ನೋಡಿ ಎಷ್ಟು ಮಾತಾಡ್ಕೊಂಡು ಸ್ತ್ರೀಗಳೇ, ನಿಮ್ಮ ಮೇಲೆ ಮನಸ್ಸಿಟ್ಟು ಬಂದಿರುವೆನು. ಹೇ ಸ್ತ್ರೀಗಳೇ, ನಾವು ತಪಸ್ಸು ಮಾಡೋದಕ್ಕೆ ಬಂದ್ರವಲ್ಲ. ನೀವು ತಪಸ್ಸು ಮಾಡಲು ಬಂದಿರುವಿರಾ? ಸ್ತ್ರೀಗಳೇ, ತಪಸ್ಸನ್ನು ಬಿಡು, ನನ್ನೊಂದಿಗೆ ಸುಖವನ್ನು ಪಡು. ಏಲೇ ನಾರಿ, ನಲ್ಲ ಹಾಡುವ ಹಸ ಕೂಸಿಗೆ ಹಾಲು ಕುಡಿಯ ಕಂಬಾಸೆ, ಗರ್ಜಿಸ ಸುಮ್ಮಕ್ಕೆ ರಕ್ತ ಕುಡಿಯ ಕಂಬಾಸೆ, ನರ ನಾರಾಯಣ ತಪಸ್ಸು ಮಾಡಬೇಕೆಂಬಾಸೆ, ನೀನು ನಮ್ಮ ನರ ನಾರಾಯಣ ಬೇಡರಿದೆ ನಿರಾಸೆ. ನರನಾರಾಯಣರೆಂದರೆ ಗಂಧದಂತೆ, ಗಂಧ ತೇದಿ ಎಷ್ಟು ಪರಿಮಳ ಬರುತ್ತಿರುವುದೋ ಅದರಂತೆ ನೀವಿಬ್ಬರು ಕೂಡಿದರೆ ನನ್ನ ಜೊತೆಗೆ ಅದರಂತೆ ನನ್ನ ಪರಿಮಳ ಬರುತ್ತಿರುವುದು. ಸ್ತ್ರೀಗಳೇ, ಅಹೋ ಸುಂದರ, ಕಾಮದಿಂದ ಕೆಂಗೆತ್ತ ಕಣ್ಣ ಬಿಟ್ಟ ನೋಡಿದ್ರೆ ನನ್ನ ಮಾತಿಗೆ ಮರಳಾಗ ಪುರುಷರು ನರ ನಾರಿ. ಹೆಣ್ಣು ತಾನಾಗಿ ಒಲಿದು ಬರಬೇಕು. ಬಂದಾಗ ಕಣ್ಣು ಮುಚ್ಚಿಕೊಳ್ಳುವುದು ನಿನ್ನಂತ ಪುರುಷನ ಲಕ್ಷಣವಲ್ಲ. ಮೇನಕ, ಸುಂದರ, ಪುರುಷರು ಇಲ್ಲದ ಸಲ್ಲುವವರ ಭಯವಿಲ್ಲದ ಅಚ್ಚರಕ್ಕೆ ಬಂದು ಲಜ್ಜವಿದ್ದರದ ನಮ್ಮನ್ನ ಕಾಮನಾಟಕ್ಕೆ ಕರೆಯುವ ತರವಲ್ಲ ನಾರ್ಯ. ಕಾಮದಿಂದ ಕೆಂಗೆಟ್ಟ ನೀನೆತ್ತಗೆ ಕುಡಿಯ ಹರಿಯುವ ನೀರನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನನ್ನಲ್ಲಿರುವ ಬಂದ ಪ್ರೀತಿಯನ್ನು ನಾವು ನಿಮ್ಮನ್ನ ಮುಟ್ಟದಲ್ಲ ದೂರ ಸರಿನಾರ ದೂರಲು ಸರಿಯಲು ಬಂದಿಲ್ಲ. ನಿನ್ನ ಕಾಮದಿಂದ ಕೆಂಗೆಟ್ಟ ಕಣ್ಣ ಬಿಟ್ಟು ಎಣ್ಣೆ ಹಾರಕಲ್ಲ, ಎಣ್ಣೆ ಕಾಮದ ಕೈಗಡ ಮಾತಾಡ್ತಾರವಲ್ಲ. ಏನಾರೇ ನಾವು ತಪಸ್ಸು ಮಾಡಲಿಕ್ಕೆ ಬಂದ್ರಲ್ಲ. ಎಷ್ಟು ಮಾತ್ರಕ್ಕೆ ಬರಲ್ಲ ಸಿರೇ? ಬಾರ ಬಾರ ತೀರನ
ವೀರಾದಿವೀರರೇ, ಹೇ ಸ್ತ್ರೀಗಳೇ, ನಿಮ್ಮೊಂದಿಗೆ ಕೂಡಬೇಕೆಂದು ನಾನು ಕೈಲಾಸದಿಂದ ಬಂದಿರುವೆನು. ಹೇ ಮಲ್ಲರೇ, ಹೇ ನಾರೇ, ಪ್ರತಿಯೊಂದು ಮನೆಯಲ್ಲಿ ಒಂದು ಹೆಣ್ಣಿರಬೇಕು. ಅದರಂತೆ ಪ್ರತಿಯೊಂದು ಗಂಡಿನಲ್ಲಿ ಒಂದು ಹೆಣ್ಣಿದ್ದರೆ ಆ ಸುಖವು ಬೇರೆಯದಾಗಿರುವುದು. ಪ್ರಿಯ, ಹೇ ಸ್ತ್ರೀಗಳೇ, ಅದರಂತೆ ನಿಮ್ಮಿಬ್ಬರನ್ನು ಕೂಡಲು ನಾನು ಇಲ್ಲಿಗೆ ಬಂದಿರುವೆನು. ಎನ್ನ ಮನದ ಇಷ್ಟಾರ್ಥವನ್ನು ಪೂರೈಸಿ. ಸುಂದರರೇ, ನವಮೋದ ಚಂದಿರರೇ. ಹೇ ಸ್ತ್ರೀಗಳೇ, ನಾನು ಬಂದಿರುವುದು ಕಾಮದಾಹವನ್ನು ತೀರಿಸಿಕೊಂಡಳಕ್ಕೆ ನನ್ನ ಕಾರ್ಯ ನೆರವೇರವರಿಲ್ಲಿಂದ ಹೋಗುವುದಿಲ್ಲ ಅಂತ ಹೇಳ್ತೀಯಲ್ಲ, ನಿನ್ನಂತಳಿ ಲೋಕದಲ್ಲಿ ನೋಡಲಿಲ್ಲ. ಕಾಮ ನನ್ನ ಗೆದ್ದ ಶಿವನನ್ನು ಒಲಿಸಿಕೊಂಡಳಕ್ಕೆ ನಾವು ಬಂದಿರೋವಲ್ಲ, ನಮ್ಮ ಕಾರ್ಯ ನೆರವೇರುವವರು ನಿಮ್ಮಂತ ಸುಂದರ ಸಿರಿಯರೆಷ್ಟು ಮಂದಿ ಬಂದರೆ ಸಹ ಕಣ್ಣೆತ್ತಿ ನೋಡುವುದಿಲ್ಲ. ನಾನು ಹಿಂದಿರುಗಿ ಹೋಗಲಿಕ್ಕೆ ಬಂದಿಲ್ಲವಲ್ಲ. ಹೇ ಸ್ತ್ರೀಗಳೇ, ಸುಂದರ, ನಿನ್ನ ವೈಯಾರ ನೋಟದಿಂದ ವಿಶ್ವಾಮಿತ್ರ ತಪಸ್ಸನ್ನು ನಾಶ ಮಾಡಿ ನಿನ್ನ ನೋಟ ಕಣ್ಣುಗಳಿಗೆ ಮನೆ ಮುಳಗನ್ನ ಮಾಡಿದೆ. ಇನ್ನು ಉಳಿದವರ್ಯಾರು? ಪ್ರಿಯ, ನೋಡು. ಏಲೇ ನಾರಿಯ, ಬೆಲ್ಲದ ಕಟ್ಟೆಯನ್ನ ಕಟ್ಟಿದರೆ ಬೇನ ಬೀಜವನ್ನ ಬಿತ್ತಿದರೆ ಅದರ ಸವಲದೆ, ಕೋತಿಯ ಕೊರಳಲ್ಲಿ ಮುತ್ತಿನ ಹಾರವನ್ನು ಹಾಕಿದರೆ ಸೂಕ್ಷ್ಮ ಜೋಪಾನ ಮಾಡಿಕೊಳ್ಳಲೇ. ನಿನ್ನಂತಹ ಜ್ಞಾನ ನಮ್ಮಂತಹ ಸುಜ್ಞಾನ ಪುರುಷರ ನೀತಿಯಿಂದ ಹೇಳಿದರೆ ಈ ಸ್ವಲ್ಪ ನಾರಿ ನೀನು ಏನು ಹೇಳಿದ್ರು ನಾನು ಹೋಗುವುದಿಲ್ಲ. ಏ ಮೇನಕ, ಹಾಲಿದ್ದಾಗ ಹಬ್ಬ ಮಾಡಬೇಕು, ಯೌವನವಿದ್ದಾಗಲೇ ಸುಖ ಪಡೆಯಬೇಕು. ಬೆಂಕಿಗೆ ನೋಡುವುದಕ್ಕೆ ಚಂದವ ಇದೆಯನ್ನು ಬೆಂಕಿಗೆ ಮುಟ್ಟಲು ಸಾಧ್ಯವೇ? ಪ್ರಿಯ, ಆಕಾಶದಲ್ಲಿ ಕಾಮನ್ನ ಬಿಲ್ಲು ಅಂದವ ಇದೆಯನ್ನ ಕಾಮನ್ನ ಬಿಲ್ಲನ್ನು ಅಪ್ಪಿಕೊಳ್ಳುವ ಸಾಧ್ಯವೇ? ಕಾಮದಿಂದ ಕೆಂಗೆಟ್ಟು ನೀನೆತ್ತಕ್ಕೆ ಕುಣಿಯ ಕುದುರೆ ಮರಿ ಅಂತ ಕಾವಿರಿ. ನಾವು ನರ ನರ ನಿಮ್ಮನ್ನ ಮುಟ್ಟುತ್ತಲ್ಲ ದೂರ ಸರ ನಾರ್ಯ. ಏ ನಾರೇ, ಎಷ್ಟು ಮಾತಕ್ಕೆ ಕೊಡವಲ್ಲ ಸಿರೇ. ಹೇ ನಾರೇ, ನಿನ್ನ ಈ ಬೂಟಾಟಕ್ಕೆ ನಮ್ಮ ಮುಂದೆ ನಡೆಯೋದಿಲ್ಲ. ಇನ್ನು ಸ್ವಲ್ಪ ಹೊತ್ತಿಲ್ಲೇ ಗೊತ್ತಿಲ್ಲ ಯಾತಕ್ಕೆ ಹೋಗಬೇಕು? ಅಹೋ ಅಗ್ರಜ, ಈ ಒಣ್ಣೆತೆಯ ಕೆಟ್ಟ ನುಡಿಗಳಂ ಕೇಳಿ ಅನ್ನೋಳೊಟ್ಟಿ ಬರುವ ಕಿಡಿಗಡನ ರೋಸ ಅಗ್ನಿಗಳಂ ಸುಟ್ಟು ಸೂರ್ಯಗಾಯ್ದು ಭಸ್ಮ ಮಾಡಿಬಿಡಲೇ ಮಾಡಿಬಿಡ್ತಾನೆ. ಈ ಅರಿತವಾದ ಕಟ್ಕದಿಂದ ಕುತ್ತೆಯನ್ನು ಕತ್ತರಿಸಿ ಮುರ್ತಿ ದೇಹಕ್ಕೆ ತುರ್ತು ಮಾಡಿಬಿಡ ಬಡಿಸಲೇ. ಎಲೇ ನಾರೇ, ಸುಂದರ, ಈ ನರ ನಾರಾಯಣಂದ್ರೆ ಈ ಪಡಿ ನಡಿ ಆಕಾಶ ನೋಡು. ನರನಾರಾಯಣರೆಂದೇ ನನಗೂ ಗೊತ್ತಿರೋದು. ಎಂದಿನ ಮೇಲೆ ಆಕ್ರೋಶವನ್ನು ತೋರಿಸಿರೋ ಮರಗಡದರೆಂದು ತ್ರಿಲೋಕದೊಳಗೆ ರಮ್ಯ ಅಪಕೀರ್ತಿ ಬರಬಾರದು ನಾದ ಕರಡಿ ನಿನ್ನ ಸಂಚೆ ಸುಮ್ಮನೆ ಬಿಟ್ಟರವು. ಹೇ ಸ್ತ್ರೀಗಳೇ, ಅಲ್ಲ, ಏನು ನಿನ್ನ ಹೆಚ್ಚಿನ ತುಚ್ಛ ಮಾತುಗಳನ್ನು ಆಡಿದರೆ ನೀನು ಬಂದು ದಾರಿ ಮಿಡಿನಾರು ಹಾಗದೇಟ ಮಾರು. ಸುಂದರ, ನಾರೇ, ಹಿಂದಿರುಗಿ ಹೋಗಲಿಕ್ಕೆ ಬಂದಿಲ್ಲ. ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಸ್ತ್ರೀಗಳೇ? ನಿಮ್ಮ ಈ ರಾಗ ವೃತ್ತಿಯನ್ನು ಬಿಡಿಸಲು ಬಂದಿರುವೆನು. ಹೇ ಸ್ತ್ರೀಗಳೇ, ನಿನ್ನ ಈ ರಾಗ ವೃತ್ತಿಯನ್ನು ಬಿಡಿಸಲು ಬಂದಿರುವೆನೋ. ಎಷ್ಟು ಮಾತ್ರಕ್ಕೆ ಬಿಡೋದಿಲ್ಲ ಸ್ತ್ರೀಗಳೇ? ಬಿಡುವುದಿಲ್ಲವೇ? ಹೌದು ನಾರೇ, ನಿನ್ನ ಕಣ್ಣುಗಳ ಮರಳಾಗುವ ನಾವಲ್ಲೇ ನಾಡು. ಹಾಗೆ ಸ್ತ್ರೀಗಳೇ, ದೂರ ನಿಂತು ಮಾತನಾಡು.
ವೀರಾದಿ ವೀರರೇ, ಹೇ ಸ್ತ್ರೀಯರೇ, ಗುಡಿ ಕಟ್ಟಿಸಿದ ಮೇಲೆ ಅದರಲ್ಲಿ ದೇವರು ಚಂದ, ಗೃಹಿಣಿ ಚಂದ. ಅದರಂತೂ ನೀವಿಬ್ಬರು ಸೇರಿದರೆ ನನ್ನ ಮನ ಆನಂದ ಆಗುವುದು. ಸುಂದರ ನವಮೋದ ಚಂದಿರ. ಇಳ್ಕ್ಯಾಂತ ಹೋಗು ಮಾತು. ಏಲೇ ಮೇನಕ, ಸ್ತ್ರೀಯರಲ್ಲದ ಜಗದಲ್ಲಿ ಪುರುಷರು ಹುಟ್ಟು ಬಂದಿರಿ ಅಂತ ಕೇಳಿದೆಯಲ್ಲ. ಇದ್ದ ಮಾತನ್ನು ಹೇಳಿದನಲ್ಲ. ಸ್ತ್ರೀಯರಲ್ಲದ ಜಗದಲ್ಲಿ ಪುರುಷರು ಹುಟ್ಟಿ ಬಂದಿಲ್ಲ, ನನ್ನ ಮಾತು ನಿಜ. ಹೌದೇ ಎಲೆ ನಾರಿ ಸುಂದರ? ಆದರೆ ಪುರುಷರಲ್ಲದ ಜಗದಲ್ಲಿ ನೀನು ಹುಟ್ಟು ಬಂದಿರಿಯಾ? ಹೇಳಬೇಕೆ? ಮೊದಲು ಇದನ್ನ ಹೇಳಿ, ಮುಂದೆ 3 ಅಕ್ಷರ. ಮೊದಲು ಜನಿಸಿರುವುದೇ ಸ್ತ್ರೀಯರು, ಆಮೇಲೆ ಪುರುಷನು ಜನಿಸಿರುವುದು. ಅದನ್ನು ತಿಳಿದುಕೊಂಡು ನೋಡು. ಎಲೆ ಮೇನಕ, ಸುಂದರ, ಹೆಣ್ಣಿನಿಂದಲೇ ಗೊಂಡಿನಿಂದಲೇ ಹೆಣ್ಣು, ಇದು ಸೃಷ್ಟಿಯ ನಿಯಮ ಅಲ್ಲವೇ? ಸೃಷ್ಟಿಯಲ್ಲಿ ಇನ್ನೂ ಒಂದು ನಿಯಮ ಇರೋದು. ಅಲ್ಲ ಅಂದ ಮೇಲೆ ನನ್ನನ್ನೇ ಏತಕ್ಕೆ ಸ್ವೀಕಾರ ಮಾಡುವುದಿಲ್ಲ? ಅದು ಏನಂದರೆ, ಅದು ಏನು? ಅಣ್ಣ ತಂಗಿ ಅಕ್ಕ ತಮ್ಮ ಅಪ್ಪ ಅಮ್ಮ ಭಾವನಿರುವುದು. ನೀನು ನನಗೆ ಅಣ್ಣನ ಆಗುವುದಿಲ್ಲ, ತಮ್ಮನ ಆಗುವುದಿಲ್ಲ, ಮಾವನಾಗಬೇಕೆಂದು ನನ್ನ ಬಳಿಗೆ ಬಂದಿರುವನಲ್ಲ. ಅದ ಅಕ್ಕ, ನೀನು ಬರ ಸ್ತ್ರೀಯಳು ನಮ್ಮ ಅಕ್ಕ ತಂಗ ಸಮಾನ ಆಗೋಳು. ಇದನ್ನ ತಿಳಿಯದೆ ಕಾಮ ತೆಲಿಗೇರಿ ಕೋತಿ ಅಂತ ಕಂಡರ ತೆಲಿಗೋಳಿ ನಾಚಿಕೆಲ್ಲದ ಬರ ಪುರುಷರನ್ನು ಬಾಯಿ ಅಂತ ಕರೆಯಲ್ಲ. ನೀವು ಸ್ವಲ್ಪ ನಾಚಿಕೆ ಕಂಡವರ ಬಳಿಗೆ ಹೋಗಿಲ್ಲ, ನಿನ್ನ ಬಳಿಗೆ ಬಂದಿರುವನಲ್ಲ. ಎಲ್ಲಿ ಅಹೋ ನಿಜ, ಅಹೋ ಅಗ್ರಜ. ಅವರ ಮನದಿಂಗಿದ್ದವನ್ನವರ ಮೋಹದ ಭಾವದಿಂದಲ ಅರಿದವು ಎಂಬಂತೆ ಈ ಕಾಮ ಮೋಹಿನಿ ಪಾತಕಿ ನಾವು ಎಷ್ಟಿದ್ದರಿಂದ ನೀತಿ ಎಂಬವರ ಇವರಲ್ಲಿ ಕೆಟ್ಟ ಬುದ್ಧಿ ಬಿಡಲಿಲ್ಲ. ಹೌದೇ ಅಗ್ರಜ? ಎಲ್ಲಿ ಕಾಮ ಪಿಶಾಚಿಗೆ ಸುಂದರ, ಎದ್ದು ಬಂದು ಕೂತತ್ತು ಎಂಬಂತೆ ನಾವು ಮಾಡ ತಪಸ್ಸು ಅದೇಯ ಭಂಗವನ ತರುವುದಕ್ಕೆ ದಾವ ಉದ್ದೇಶವ ನಮ್ಮನೆ ಬಂದ್ರಿಯಾ? ಇಲ್ಲಿ ಮೂರ್ಖಳೇ, ಅಲ್ಲನೇ ನಮ್ಮನ್ನ ಬಡ ಮನೆಜರ್ ಅಂತ ತಿಳಿದು ನಟ ನಾವು ಮಾಡುತ್ತಾ ಅಜ್ಞಾನ ಎಂಬ ಅಂತ ಕಾರಣ ಸಿಲ್ಕಿ ಬಾಯಿ ಬಂದಕ್ಕೂ ಚೇಷ್ಟ ಮಾತಾಡಿದ್ಯಾ? ಇಲ್ಲಿ ನಾರಿ ಸುಂದರ, ನಮ್ಮನ್ನ ಬಡ ಮನೆಜರ್ ಅಂತ ತಿಳಿದು ನಟ ನಾವು ಮಾಡುತ್ತಾ ಅಜ್ಞಾನ ಎಂಬ ಅಂತ ಕಾರಣ ಸಿಲ್ಕಿ ಬಾಯಿ ಬಂದಕ್ಕೂ ಚೇಷ್ಟ ಮಾತಾಡಿದ್ಯಾ? ಇಲ್ಲಿ ನಾರಿ ನಿನ್ನ ಉದ್ದವಾದ ನಿನ್ನ ನಾಲಿಗೆ ಸರ್ರ ಬಿಡ ಕಂಡು ಯಾವ ಹುಚ್ಚ ಮಂಡ್ಯ. ಅಹೇ ಸ್ತ್ರೀಯರೇ, ಸುಂದರ, ನೀರಿನ ಮಂಡನ್ನ ಕೇಳಿದ್ದು ಏನಾಯ್ತಂದರೆ, ಬೋರಗಲ್ಲೆಯ ಮೇಲೆ ಸೋಣ ಮಳೆ ಸುರಿದಂತೆ, ಬಂಡೆಯ ಮೇಲೆ ಭತ್ತನ್ನು ಬಿತ್ತಿದಂತೆ, ಹಾವಟ್ಟಗಳಿಂದ ಚಲಿದಂತೆ. ನೋಡು ನೋಡು, ಎಷ್ಟು ಮಾತ್ರಕ್ಕೆ ನೋಡೋದಿಲ್ಲ ಸ್ತ್ರೀಯರೇ? ಕಲ್ಲಂತಲೇ ಕಣ್ಣಿಗೆ ಕರಗುವುದು. ಅಹೇ ಸ್ತ್ರೀಯರೇ, ಅಂತದ್ರಲ್ಲಿ ನಿನ್ನ ಕಲ್ಲಿನಂತ ಮನಸ್ಸು ಈ ಹೆಣ್ಣಿಗೆ ಕರಗುವುದಿಲ್ಲವೇ? ಅಹೇ ಸ್ತ್ರೀಯರೇ, ಹಣೆಯ ಕಸ್ತೂರಿ ಸಿಲಕ ಬಟ್ಟೆಯನ್ನ ಇಟ್ಟು ಕೈ ಹಸರು ಬಳೆಯನ್ನು ತೊಟ್ಟು ಎನ್ನನ್ನು ಕಾಮದಾಟಕ್ಕೆ ಕರೆಯೋದು ಇದ್ಯಾವುದನ್ನೇ ಧರ್ಮದ ಗುಟ್ಟು? ಅದು ಪ್ರೀತಿಯ ಗುಟ್ಟು. ಎಷ್ಟು ಮಾತಾಡಕ್ಕೆ ಬರೋಣ ಸ್ತ್ರೀಯರೇ? ಪ್ರಿಯ ಸ್ತ್ರೀಯರೇ, ಹೃದಯೇಶ್ವರ ಮೇನಕ, ಅಲ್ಲ, ಹೇ ಸ್ತ್ರೀಯರೇ, ಹೇಳಿದನು ಕೇಳಿ. ನಿನ್ನ ಕಣ್ಣುಗಳೇ ಮರೆಯಾದವರ ನಾವಲ್ಲವೇ ಎಂದರೆ ಏನು? ಅಂಧಗಾರ ಚಂದಗಾರ, ರಾಮ ಒಂದು ಕೇಳ್ತೀನಿ, ರಾಮ ಒಂದು ಕೇಳ್ತೀನಿ. ಇಲ್ಲ ಇವಾಗ ಇನ್ನೊಂದ್ಸರಿ ಅಂತ ಮಾತಿನಲ್ಲಿ ಬಲೋಡುಗಾರ, ಆಡಬೇಡ
ನರನಾರಾಯಣರೇ, ಹೇಳ್ತಿರೇಳು. ನೀವೇನು ಗಂಡಸರು ಅಥವಾ ನಪುಂಸಕರು? ನನ್ನಂತ ಹೆಣ್ಣು ಹೊಲಿದು ಬಂದಾಗ ಬೇಡ ಅನ್ನುವುದು ನಿಮಗೆ ತರವಲ್ಲ. ಸುಂದರರೇ, ಏಲೇ ಮೇನಕ, ನನ್ನನ್ನು ಕೂಡಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ನೋಡಿ ನೋಡುವುದ ರನ್ನ ಬುದ್ಧಿ ಸಂಪನ್ನ. ಏಲೇ ಮೇನಕ, ಸುರಲೋಕದಲ್ಲಿ ದೇವೇಂದ್ರ ಸಂಭೋಗಪಟ್ಟು ಕಾಮದಲ್ಲಿ ವಿಶ್ವಾಮಿತ್ರದಲ್ಲಿ ಮನಸ್ಸಿಟ್ಟು ಮತ್ತೆ ನಮ್ಮ ನರನ ಕೈಗೆ ಬಂದ್ರಿ ಎಲ್ಲ ನಾಚಿಕೆದ ಬಿಟ್ಟು ಅಂತಹ ಮುನಿಯರೇ ತಪಸ್ಸನ್ನು ಬಿಟ್ಟು ನನ್ನೊಂದಿಗೆ ಸುಖವನ್ನು ಪಟ್ಟರು. ತರವಲ್ಲದ ಇಂಥ ಪಟ್ಟು ಸುಮ್ಮನೆ ಸುರಲೋಕ ಮುಟ್ಟುವಂತಳಾಗೋ. ಮುಟ್ಟಲು ಬಂದಿಲ್ಲ, ನಿನ್ನೊಡನೆ ಪ್ರೀತಿಯನ್ನು ಮಾಡಲು ಬಂದಿರುವೆನು. ಅಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮೇನಕ. ಬಳಿ ಬಳಿರೆಲ್ಲ ಏನು ಜಗಣೆ? ಅಹೋ ಅಗ್ರಜ, ಈ ಮೂರ್ಖಳ ಕಾಮ ಬಾಧದಿಂದ ತತ್ತರ ಸುತ್ತಿರುವ ಕಾಮ ಬಾಯಾರೆ ಹುಚ್ಚು ತಲಿಗೆರ ನಾಚಿಕೆ ಸಬಬ ಸಹಾಧ್ಯ ವಿಷಯಗಳನ್ನು ಮೀರಿದ ಈ ಕಾಮ ಮೋಗಿನ ಪಾತಕಿಗೆ ನಾವು ಎಷ್ಟಿದ್ದನ್ನು ನೀತಿಯ ಬರುವ ತನ್ನ ಕೆಟ್ಟ ಬುದ್ಧಿ ಎಂಬಲಿಲ್ಲ. ಹೌದಾರ ಅಗ್ರಜ? ಅಹೋ ಅನುಜ, ಅಹೋ ಅಗ್ರಜ. ಜಟ ಮೆಡಿಗೆ ಬಿಡು ಜರ್ಜರಿ ನಡುವೆ ಸಾಡುವಂತ ಅಂಚ ಈ ಮಾತ ಸಹಜ. ಅಹೋ ಧರಣೀಶನಾದ ಅಣ್ಣಯ್ಯ, ಅಹೋ ತಮ್ಮಯ್ಯ, ನಿನ್ನ ಆಜ್ಞೆಯ ಪ್ರಕಾರ ಈ ಮೂರ್ಖಗಳನ್ನು ಜರ್ಜರಿ ಹೇಳ್ಕೊಂಡು ಈ ಪರ್ವತವರ ಬಿಸಾಡ್ ಬಿಡು. ನೋಡು ಬಿಸಾಡ್ ಬಿಡು ತಮ್ಮಯ್ಯ. ಬಳಿ ಸಾರತ್ತೆ ಈ ಮೂರ್ಖಗಳನ್ನು ಜರ್ಜರಿ ಹೇಳ್ಕೊಂಡು ಈ ಪರ್ವತವರ ಕಡೆ ಬಿಸಾಡ್ ಬಿಡು. ನೋಡು ಸಾರತ್ತೆ ಜಾಗ್ರತೆ ನಿಮ್ಮ ಸುಮಂತಾಗಲಿ ಬದಿ. ಮನ್ಮಥ ಕರ್ಕೊಂಬರೆ ಪಾಪ. ಬಾಬಾರು ಗಜವದನ ನಿನ್ನ ನಂಬಿ ಬಂದೇನು ನಾನ. ಬಾರಯ್ಯ ಗೌರಿ ಪುತ್ರನ ನಿನ್ನ ಕಂದ ಬಂದೇನು ನಾನ. ಬಾಬಾರು ಗಜವದನ ನಿನ್ನ ನಂಬಿ ಬಂದೇನು ನಾನ. ಬಾರಯ್ಯ ಗೌರಿ ಪುತ್ರನ ನಿನ್ನ ಕಂದ ಬಂದೇನು.
ಹಿಂದೆ ಬಂದವ ನಾಲಿಗೆಯಲ್ಲಿ ದೇವ ದಿವ್ಯ ಪ್ರಭಾವ. ದೇವ ತಮಿಳಾರಿಗೆಲ್ಲಿ ದೇವ ಮಂಡಲದಲ್ಲಿ ನಾವೇ ಪ್ರಚಂಡರೆಂದು ಮಂಡಲನ್ನಟ್ಟು ತೊರೆಯುವ ಪಂಡರ ಗುಂಡಗಳನ್ನು ಸೇರ ಅವರ ರುಂಡಂಗಳನ್ನು ಕಡಿದು ನಡೆದಾಡುವ ಗಂಡ ಭರ ಭರ ದೇವ ಪೂರ್ಹರ್ದಿರಿಯ ಪಕ್ಕ ವೈರಿಗಳನ್ನು ನಾಶಗೊಳಿಸಿ ಬೇಸರನ್ನು ಬಂಧಿಸಿ ದಾನವಗಳು ಲೇಸನ ಸರ್ವ ಲೋಕಕ್ಕೆ ಲೋಕೇಶನನ್ನು ಈ ವಸತಿಗಳ ಭರ ಭರ ಕೋಟಿ ಚಂಡ ಕರ್ಗ ಚಂಡ ಪ್ರಚಂಡ ಚಂಡವೋ ಮಂಡವೋ ಮಂಡ ಎಂಬಾಗ ಗಡಗಡ ನಡಗುತ್ತ ವಿಚಾರಿಸುತ್ತ ನೀನು ದಾರನರ ಓಹೋ ದೇವ ನಾವು ದಾರನ್ನು ಕೇಳಿಯಾ? ಜ್ಞಾನಿಯಲ್ಲಿ ವೇದವಾಸ, ಕಮಲದಲ್ಲಿ ಕನಕದಾಸ, ಕನ್ನಡದಲ್ಲಿ ಪುರಂದರದಾಸ, ಈಗಿನ ರೈತರು ಬೆಳೆದರ ಲಕ್ಷಾಂತರ ರೂಪಾಯಿ ಮೆಸಿಕೆ ಬೆಳೆದ ಲಾಸ. ನನ್ನ ಹೆಂಡತಿ ಹುಲ್ಲೂರ ಕಾಸ, ದಾಸಾನ ದಾಸ ಸುಂದರ ಸಾರ್ಕೊಂಡು ಕರೀತಾರೆ. ದೇವ ಹೇಳಬೇಕು ತಮ್ಮಂಗಿದವ ಸಾರಥಿ ನಾವು ದಾರಂದು ಕೇಳಿದೀಯಾ? ಹೌದು ದೇವ. ಏ ಸೃಷ್ಟಿ ಬಟ್ಟದ ಯಾವತ್ತ ಕಟ್ಟ ಪಡವಿತ ರಮ್ಯಷ್ಟವನ್ನು ಕೈದವರ ಪಟ್ಟಣಗಳನ್ನು ಸುಟ್ಟ ದಿಟ್ಟತನದಿಂದ ಅಟ್ಟಾಸದಿಂದ ಮರಿಯುವ ಮೈಬ್ರಗಳಿಂದ ಇಬ್ರಾಚುವ ಎಲ್ಲ ಕರದಲ್ಲಿರುವ ಮಂಡಲಾಗ್ರಹಂ ಕಂಡು ಎತ್ತರದಮ್ಮ ಕಡಮರ್ತರು ಎನ್ನಡ ತರ್ಕವನ್ನು ಮಾಡಿದವರಿಗೆ ತೀಟಿದ ಪುಟ ಮೀಸೆಯನ್ನು ಕಂಡು ಸಮಸ್ತ ಭೋಗವಲ್ಲ ಇದೇನು ವಿಚಿತ್ರವನ್ನು ಈ ದರೆಯ ಉದುರಿ ಬಿದ್ದವಂತೆ. ಫಲ ಫಲ ಎಲ್ಲ ಸಾರತೆ ಭೂಪತಿ ಸೂರ್ಯ ಚಂದ್ರನಿಗೆ ದಿಕ್ಕು ಕಾಣದೆ ಕಾರ್ಮೂಡಕ್ಕೆ ಕತ್ತಲು ನಿಮಿಸಿಕೊಡುತ್ತಂತೆ. ಸೃಷ್ಟಿಕರ್ತಕನ ಸೃಷ್ಟಿಯನ್ನು ನಾಶಗೊಳಿಸಿ ಅಂತ ಕನೆಯ ಕಾಲ ಅಂತ ಕನಾಗ ಪಂಚಜಕ್ಷೋಣ ಬಿಂಕವನ್ನು ಮರುದ ನೀಲ ಕಂಡನ ಗಂಡನ ಗಾಲನಾಗಿ ಸುರರಿಗೆ ಪುಂಡರಿಗೆ ಕಂಡ ಬರೆದಂತನಿಸಿ ಅಸುರ ಕುಲ ಸಾಮ್ರಾಟಕ್ಕೆ ಚಕ್ರವರ್ತಿ ಅಂತ ಬ್ರಾಸ್ವ ಶಾಸ್ತ್ರ ವೀರ ಛಾತ್ರ ಕೌಚ ಮಹಾರಾಜನ ಹಡಿ ಅಡಿಗೆ ಬಿಡದ ಜೈಗಾರಿಯನ್ನು ಓಡಿಸುವಂದನ ಸೋತ ಸುಗುಣ ಶಾಸ್ತ್ರ ಕೌಚ ಮಹಾರಾಜರು ಥಾಮಾದರೆ ಈ ಸಮಾನತೆಗೆ ಬಂದ ತಾತ್ಪರ್ಯವನ್ನು ದೇವ ದಿವ್ಯ ಪ್ರಭಾವ ಅಲ್ಲ ಸಾರಥಿ ಭೂಪತಿ ಕನಕದಾಸನ ಆಶೀರ್ವಾದದಿಂದ ಬಂದಿರುವನು ಚಿತ್ರ ವಿಚಿತ್ರವಾದ ಕಟ್ಟಿದ ಶಿಲ್ಪಗಳ ಶೃಂಗಾರವರಣ ರಂಜಿತ ಎತ್ತಿನ ಕಂಬಗಳಿಂದ ಸುರಕ್ಷಿತ ವೃಕ್ಷಗಳ ಮಾಟ ಮೈ ಮರಸು ಬಂಗಾರ ಶಿಲ್ಪಗಳ ಮಾಟ ಭರ ಭರ ಎಲ್ಲ ಸಾರಥಿ ಭೂಪತಿ ಶೃಂಗಾರದಿಂದ ರಂಗಿಸುವ ಈ ರಂಗ ಮಂಟಪಕ್ಕೆ ದಿಗ್ವಿಜಯ ಗೈದಿಬಂದರೆ ಅಮರಾವತಿ ಎಂಬತ್ತ ದಾಳಿ ಮಾಡಿ ಬಂದ ದೇವೇಂದ್ರನುಂಡ ಚಂಡಾಡಿ ಅವನ ಗಂಡರನ್ನು ಸೆರೆಹಿಡಿದ ನಮ್ಮನ್ನು ವಂಚಿಸಿರುವ ವೈದ್ಯರು ನಾಶಪಡಿಸಿಕೊಂಡು ನಮ್ಮ ದನಜಾಕುಲ ಹಿರಿಯರಿಗೆ ಹಾಕಬೇಕು ಸಾಟಿಗೆಯನ್ನು ತರಬೇಕೆಂದು ಸಡಗರವನ್ನು ಸಭಾ ತಡಕ್ಕೆ ಮರಣವಾಯಿತು ಖಂಡಿಯ ಸುತ ನೀನೇ ಸುಗುಣ ಪ್ರಕಾಶ ಜಾಗೃತಿ ಸಾರದೆ ಇನ್ನು ತಡಗಾಟಕ್ಕೆ ಆಲೋಚನೆ ಮಾಡದೆ ಅಗಮನಾದ ಅಮರಾವತಿ ನಗರಕ್ಕೆ ಸೂಟಿಗಿಂದ ದಿಗ್ವಿಜಯದಿಂದ ರಥವನ್ನು ಹೊಡೆಯುವಂತೆ ನಾವು ಸಾರದೆ ಒಡಸೋ ಜಾಗ್ರತೆ ಇನ್ನೆಷ್ಟು ಬನ್ನಿ ಕೊಟ್ರಪ್ಪ ಈಗಲೇ ವಿರಾಟ ಉತ್ತರಂಗಪ್ಪ ಇವರು ಈ ಮಲ್ಲಿಗೆ ಹಾರವನ್ನು ಶಾಸ್ತ್ರಕೌಚನ ಪಾತ್ರಕ್ಕೆ ಪ್ರೇಮಪೂರ್ವಕ ಯಾರು ಮಾಡಿರುತ್ತಾರೆ.
ತಂದೆ ಹೇಳ ಸಂಗತಿ. ಅಯ್ಯೋ ಕಾಂತೆ, ಎಲ್ಲಿಗೆ ನಿಮ್ಮ ಪಯಣ? ನನ್ನ ಪಯಣದ ಗೊತ್ತು ನಿನಗೆ ತಕ್ಕಬೇಕು ಸುಂದರಿ. ನಾನು ನಿನ್ನ ಪ್ರೀತಿ ಸತಿಯಲ್ಲವೇ? ಸತಿಗೆ ಮುಂದೆ ತಿಳಿಸಿದರೆ ಹೋಗುವ ಕಾರ್ಯ ಜಯಗಾನವಾಗಲ್ಲ ಸುಂದರಿ. ಸತಿಗೆ ಪತಿಯೇ ಸದ್ಗತಿ ಇಲ್ಲಂದವರ್ಯಾರು? ಅದಕ್ಕಾಗಿ ಕೇಳುತ್ತಿರುವೆನು. ಸಮಯ ಬಂದಾಗ ತಿಳಿಸಿಕೊಡಬನಂದು ಮೊದಲೇ ಹೇಳಿದನಲ್ಲ. ಹೇಳುವುದು ಕೇಳೋ. ಅದೇನು ಸುತ್ತಾಸವಾಗಿ ಹೇಳು. ಎಲ್ಲಿಗೆ ನಿನ್ನಯ ಪಯಣ? ತಿಳಿಸೋ ಎನಗೆ ಓ ಜಾಣ. ಎಲ್ಲಿಗೆ ನಿನ್ನಯ ಪಯಣ? ಸುಂದರ, ಹೇ ಸುಂದರಿ, ನೀ ಹೋಗುವುದೆಲ್ಲಿಗೆ ರಮಣ? ತಿಳಿಸೋ ನಿನ್ನಯ ಪಯಣ. ರತ್ನ ಮಣಿಮಾಯ ರಥವನ್ನು ಏರೆ ಹೋಗುವುದೆಲ್ಲಿಗೆ ಬರದೆ? ಸುಂದರ, ಹೇ ಸುಂದರಿ, ಮನೋಹರ, ಮನೋಹರಿ, ರತ್ನಖಚಿತವಾದ ರಥವನ್ನು ಏರಿ ನೀವು ಹೋಗುವ ಪಯಣಗಳಿಗೆ ಸುಂದರ ನಾವು ಮೋಹನ ಚಂದಿರ. ಇಲ್ಲಿ ಮುದ್ದು ಮುಖವಾದ ಪದ್ಮನಾಯನೇ, ಸಿದ್ಧಾಂತಗಳು ಬರೋದ್ಬಿಟ್ಟು ರಾಜ್ಯದ ಸುದ್ದಿಗಳು ನೀವು ಯಾತಕ್ಕೆ ಬೇಕು? ರದ್ದು ಮಾಡದೆ ನನ್ನ ಕೇಳಬೇಡ ಕಾಮಿನಿ, ಕಲಗಂಸಗಾಮಿನಿ. ಕಾಂತ, ಕಾಂತಿ, ಏನು ಹೇಳಿದೆ? ರದ್ದು ಮಾಡದೆ ಕೇಳೋದ್ರಿಂದ ಹೋಗೋಣಂದಿಸಿದರೆ ಎಲ್ಲಿಗೆ? ನನ್ನ ಅಂತಃಪುರಕ್ಕೆ. ನಾನು ನೀನು ಸುಂದರಿ? ಅಂತಃಪುರಕ್ಕೆ ಹೋಗಬೇಕು. ಹೌದು ಸುಂದರಿ. ನಿನ್ನ ವಿಚಾರ ತಿಳಿದುಕೊಳ್ಳುವುದು ಬೇಡವೇ? ಇಲ್ಲಿ ರಮಣಿ, ಹೇ ರಮಣಿ, ಗಂಡ ಎಂದರ ಸುದ್ದಿ ನಾಲ್ಕು ಗೋಡಿಯ ಮಾಡಿ ಇದ್ದದಾಗಲಿ 4 ಜನರನ್ನು ಕೇಳಬಾರದು ಸುಂದರಿ. ಕಾಂತ, ಹೇ ಕಾಂತಿ, ಮನೋಹರ, ಮನೋಹರ, ಸುಂದರ, ಸುಂದರಿ, ನನ್ನ ನಿನ್ನ ಪ್ರೇಮ ಗೀತೆ. ಕಾಂತ, ಹೇ ಕಾಂತಿ, ಹೇ ಸುಂದರಿ. ಜೊತೆಯಾಗಿ ಗೀತವಾಗಿ ಸೇರೆ ನಡೆವ ಸೇರೆ ನುಡುವ ನಿನ್ನ ಬದುಕಲ್ಲೇನ ಎಲ್ಲೋ ಬೆಳಕಾಗುವೆ, ನಿನ್ನ ಜೊತೆಯಲ್ಲೇನ ಎಂದೋ ಜೊತೆಯಾಗು, ನಿನ್ನ ಬಿಡಲಾರೆ ನಾನೆಂದು
ಪ್ರಾಣೇಶ್ವರ, ಪ್ರಾಣೇಶ್ವರಿ, ನನಗೆ ಯಾವ ವಿಚಾರವನ್ನು ತಿಳಿಸದೆ ನೀನು ಹೋಗುವ ಅಂತ ಕಾರ್ಯವೋ ಯಾವುದಿರುವುದು? ನಿನ್ನ ಮೇಲೆ ನನಗೆ ಮನಸ್ಸಿರುವುದೇ? ಎನ್ನ ಮಾತು ಕೇಳಕಾಂತ ನೀನೇ ಬಲವಂತ. ಏ ಸುಂದರಿ, ಸುಂದರ, ಮುಕ್ಕೋಟಿಗೆ ದೇವತೆಗಳ ಧರ್ಮದಿಂದ ಮುಕ್ಕೋಟಿಗೆ ದೇವತೆಗಳಿಗೆ ಒಡೆಯನಾದ ಹಠಮ ದೇವೇಂದ್ರನನ್ನು ಹೊತ್ತು ಅವನ ಸತಿಯಾದ ಸಸಿರಂಬಾದಿ ನಾಯಕರನ್ನು ಹೇಳುತ್ತಲ್ಲ ಕೇಳೋಣ. ಕಾಯ್ತೆ ಬಿಟ್ಟು ಬಿಡಿ ಮನುಷ್ಯನೋಳ ಚಿಂತೆ ಕಾಂತೆ. ಹೇ ಸುಂದರ, ನಿನ್ನ ಮಾಡಿಕೊಂಡ್ರ ಗಂಡನ ನಿನ್ನ ಕಣ್ಣಿಗೆ ಬೆದರಬಹುದಿಲ್ಲ. ಕಾಂತ, ಹೇ ಕಾಂತೆ, ನೀನು ನನಗೆ ಪ್ರೇಮದ ಪ್ರಿಯನಲ್ಲವೇ? ಇಲ್ಲ ಒಂದರೆ ಯಾರ ಸುಂದರ, ಅದಕ್ಕಾಗಿ ನಾನು ನಿನ್ನನ್ನೇ ನೋಡುವೆನು. ಆ ಸಮಯ ಬಂದಾಗ ತಿಳಿಸೇನು. ನಿನ್ನನ್ನು ಬಿಟ್ಟು ಬೇರೆ ನೋಡುವನೆ? ಏನು ಸುಂದರಿ, ಎಂತ ಮಾತನಾಡಿದೆ? ಏನು ಮಾತನಾಡ ಸುಂದರಿ? ನಿನ್ನನ್ನೇ ನೋಡುವೆನು. ಇಲ್ಲ ಅಂದವರು ನಿನ್ನ ಇಷ್ಟಾರ್ಥವನ್ನು ನಾನು ಕೇಳುವೆನು. ದಿನ ಸುಂದರಿ, ದಿನ ಮಧ್ಯರಾತ್ರಿಯಲ್ಲಿ ನೋಡುವ ಯಾಗಿಲ್ಲ. ಏ ಸುಂದರಿ, ಕಾಂತ, ಕಾಂತೆ, ಹೇಳುವೆನು ಕೇಳು. ಇವತ್ತಿನ ದಿನ ಮನಸ್ಸಾಗಿದ್ದಾರೆ. ಹೌದೇನು ಪ್ರಿಯ? ಸುಂದರಿ, ಹೇಳು ಕೇಳು. ಅದೇ ಚೆನ್ನಾಗಿ ಹೇಳು. ಸುಂದರ, ಮನೋಹರ, ಮನೋಹರಿ, ಏನು ನಿಮ್ಮ ವೇಷ? ದಾಹವನ ಕಂದಿರನು ಸುಂದರಿ. ಕಾಂತ, ನೀನು ಏನು ವೇಷ ಇದು? ನಿನ್ನ ವೇಷ? ನನ್ನ ಪ್ರಿಯ, ಹೇಳಿ. ಈ ನಿನ್ನ ಪ್ರೀತಿಯ ಸತಿ ಮುಂದೆ ತಿಳಿಸದೆ ಹೋಗುವ ಕಾರ್ಯತ್ರವೂ ಯಾವುದಿರುವುದು? ಬೇಗನೆ ಹೇಳು ಕಾಂತ, ಗುಣವಂತ. ಹೇ ರಮಣಿ, ಹೇ ರಮಣಿ, ವೀರ ಶಾಸ್ತ್ರ ಕೌಚನ ಮುಂದೆ ಏನು ಮಾತನಾಡಿದೆ? ಮಾತನ್ನು ಹೇಳಿದೆ. ಆ ಹದಮಾನಾದ ದೇವೇಂದ್ರನನ್ನು ಒದ್ದು ಅವನ ಸತಿಯನ್ನು ತರಬೇಕೆಂದು ನನ್ನ ಮೊದಲನೇ ಮೇಲೆದಿನಲ್ಲ ಸುದ್ದಿ. ಇಂಥ ವೀರನ ಮುಂದೆ ರತ್ನದ ಆರತಿಯನ್ನು ಮಾಡಿ ಕಳಿಸಿ ರಮಣಿ, ನೀನು ಸದ್ಗುಣಾಭರಣಿ. ಕನಸಲೇನೆ ಮನಸ್ಸಿನಲ್ಲಿ ಬರವನ ಸುಂದರಿ, ಮನಸಲೇನೆ ಮನಸ್ಸಿನಲ್ಲಿ ಬರವನ ಸುಂದರಿ, ನನ್ನಾಡೆ ನಿನ್ನಾಡೆ.
ಕನಸಲೋನೇನೆ ಮನಸಲೋನೇನೆ ನನ್ನಾಡೆ ನಿನ್ನಾಡೆ ನನ್ನಾಡೆ ನಿನ್ನಾಡೆ 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 ಎನ್ನಯ ಮಾತನೇನು ಸುಂದರ ಸುಂದರ ಕನಸಲೋನೇನೆ ಮನಸಲೋನೇನೆ ನನ್ನವರೇ ಚಂದಿರನೆ 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 ಕಾಂತ ಹೇ ಕಾಂತಿ, ನೀನು ಹೋಗುವ ಕಾರ್ಯಕ್ಕೆ ಅಡ್ಡ ಕಟ್ಟಬೇಡೆಂದು ಹೇಳ್ತಿರ್ವಿಯಾ? ಹೌದು ಸುಂದರಿ. ಏತಕ್ಕೆ? ಯುದ್ಧ ಮಾಡುವಕ್ಕೆ ಸುಂದರಿ. ಪ್ರೀತಿಯ ಸತಿ ಮುಂದೆ ತಿಳಿಸಿ ಹೋದರೆ ನಿನ್ನ ಕಾರ್ಯವೋ ಜಯವಾಗುವುದು ಕಾಂತ ಗುಣವಂತ. ಸುಂದರ ಸುಂದರಿ, ಈ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟ ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನು ಹೋದ ಕಾರ್ಯವ ಜಯವಾಗಲೆಂದು ಜಯದಾರ್ಥಿಯನ್ನು ಮಾಡಿರು. ಇಷ್ಟದಂತಾಗಲ ಸುಂದರಿ. ಹೋಗಿ ಬಾ ಕಾಂತ ಗುಣವಂತ. ಸಾರತೆ ದೇವದಿ ಹಾ ದೇವೇಂದ್ರನೆಲ್ಲಿರುವನು ಅಲ್ಲಿ ರಥವನ್ನು ಹೊಡೆಯುವಂತ ನಾಗರ ಸಾರ
ಕೋರ್ಸು ಸೈವೇರಿಯ ಚಕ್ರತೆ ನಿನ್ನ ಹೆಸರು